ವೆಲ್ಕಮ್ ಟು ಸ್ಪರ್ಧಾ ಸಾಮ್ರಾಜ್ಯ ಕ್ಲಾಸಸ್. ಸ್ನೇಹಿತರೇನು, ಇವತ್ತು ಒಣ ಮಂಜುಗಡ್ಡೆ ಬಗ್ಗೆ ನೋಡೋಣ. ಒಣ ಮಂಜುಗಡ್ಡೆ ಅಂದರೆ ಏನು ಸ್ನೇಹಿತರೆ? ನೋಡ್ರಿ, ಇದು ಮಂಜುಗಡ್ಡೆ ಅಂತಿರುವ ಒಂದು ಘನ ಸ್ನೇಹಿತರೆ. ಇದು ಇದು ಮಂಜುಗಡ್ಡೆ ಅಂತಿರುವ ಒಂದು ಘನ. ಇದು ದ್ರವಿಸದೆ ನೇರವಾಗಿ ಆವಿಯಾಗೋದು. ನೋಡ್ರಿ, ಇದು ದ್ರವ ಆಗಲಾರ್ದೆ ನೇರವಾಗಿ ಆವಿಯಾಗ್ತದೆ. ಅದು ಆದ್ದರಿಂದ ಅದರಲ್ಲಿಟ್ಟ ಪದಾರ್ಥಗಳು ಒದ್ದೆ ಆಗುವುದಿಲ್ಲವಾದ್ದರಿಂದ ಇದನ್ನು ಒಣ ಮಂಜುಗಡ್ಡೆ ಅನ್ನುವರು ಸ್ನೇಹಿತರೆ. ಅಂದರೆ ಇದರಾಗಿ ಇಟ್ಟು ಪದಾರ್ಥಗಳು ಒದ್ದೆಯನ್ನೇ ಆಗಲ್ಲ ಸ್ನೇಹಿತರೆ. ಇದನ್ನು ಒಣ ಮಂಜುಗಡ್ಡೆ ಅಂತ ಕರೀತಾರೆ. ಸಾಮಾನ್ಯ ಒತ್ತಡದಲ್ಲಿ ಅದರೊಡನೆ ವ್ಯವಹರಿಸಿದ್ದಲ್ಲಿ ಅಪಾಯವಿಲ್ಲ ಸ್ನೇಹಿತರೆ. ಅಂದರೆ ಸಾಮಾನ್ಯ ಒತ್ತಡದಲ್ಲಿ ಅದರೊಡನೆ ವ್ಯವಹರಿಸಿದಲ್ಲಿ ಅಪಾಯವಿಲ್ಲ. ಆದರೆ ಒತ್ತಡದಲ್ಲಿರುವ ಘನವನ್ನು ಮುಟ್ಟಿದರೆ ಏನು ಬೊಬ್ಬೆ ಹೇಳುವುದು ಸ್ನೇಹಿತರೆ. ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ಮಾರುಕಟ್ಟೆಯಲ್ಲಿ ಘನ ಕಾರ್ಬನ್ ಡೈಆಕ್ಸೈಡ್ ಎಂಬ ಹೆಸರಿನಿಂದ ದೊರೆಯುತ್ತದೆ. ಅಂದರೆ ಇದು ಒಣ ಮಂಜುಗಡ್ಡೆ ಏನದಲ್ಲ, ಮಾರುಕಟ್ಟೆಯಲ್ಲಿ ಘನ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಡ್ರೈ ಕೋಲ್ಡ್ ಎಂಬ ಹೆಸರಿಂದ ದೊರೆಯುತ್ತದೆ. ಇದನ್ನು ಎಲ್ಲಿ ಬಳಸ್ತಾರಪ್ಪ ಅಂದರೆ ಶೈತ್ಯಗಾರ ಯಂತ್ರಗಳಲ್ಲಿ ಬಳಸುತ್ತಾರೆ. ಬೀದಿಯಲ್ಲಿ ಐಸ್ ಕ್ರೀಮ್ ಮಾರುವ ಚಿಲ್ಲರೆ ವ್ಯಾಪಾರಿಗಳು ಇದನ್ನು ಬಳಸ್ತಾರೆ ಸ್ನೇಹಿತರೆ. ಯಾಕೆ ಬಳಸ್ತಾರಪ್ಪ ಅಂದರೆ ಬೇಗ ಕೆಡುವ ಆಹಾರ ಪದಾರ್ಥಗಳನ್ನು ಊರಿಂದೂರಿಗೆ ರೈಲಿನಲ್ಲಿ ಸಾಗಿಸೋದಕ್ಕೆ ಇದನ್ನು ಬಳಸ್ತಾರೆ. ಯಾಕಪ್ಪ ಅಂದ್ರೆ ಬೇಗ ಕೆಡುವ ಆಹಾರ ಪದಾರ್ಥಗಳು ಇರ್ತಾವಲ್ಲ, ಒಂದು ಊರಿಂದ ಮತ್ತೊಂದು ಊರಿಗೆ ರೈಲಿನಲ್ಲಿ ಸಾಗಿಸೋಕ್ಕೆ ಇದನ್ನು ಬಳಸ್ತಾರೆ. ಇದರ ನೆರವಿನಿಂದ ಚರ್ಮದ ಮೇಲಿರುವ ನೆರೆಗುಳ್ಳೆಗಳನ್ನು ತೆಗೆದು ಹಾಕಬಹುದು. ಓಕೆ, ನೋಡ್ರಲ್ಲಿ, ಇದರ ಡ್ರೈ ಐಸ್ಲಿಂದ ಚರ್ಮದ ಮೇಲಿರುವ ನೆರೆಗುಳ್ಳೆಗಳನ್ನು ತೆಗೆದು ಹಾಕ್ಬೋದತ್ತೆ ನೋಡ್ರಿ ಸ್ನೇಹಿತರೆ. ಓಕೆ, ಇನ್ನೊಂದು ಏನಪ್ಪ ಅಂದರೆ, ಶುಷ್ಕ ಮಂಜುಗಡ್ಡೆಯನ್ನು ಇಂಗಾಲದ ಡೈಆಕ್ಸೈಡನ್ನು ಘನೀಕರಿಸಿ ತಯಾರಿಸ್ತಾರೆ. ನೋಡ್ರಲ್ಲಿ, ಶುಷ್ಕ ಮಂಜುಗಡ್ಡೆಯನ್ನು ಹೆಂಗಪ್ಪ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಘನೀಕರಿಸಿ, ಈ ಶುಷ್ಕ ಮಂಜುಗಡ್ಡೆಯನ್ನು ಹೆಂಗೆ ತಯಾರು ಮಾಡ್ತಾರೆ? ಇಂಗಾಲದ ಡೈಆಕ್ಸೈಡನ್ನು ಘನೀಕರಿಸಿ ತಯಾರಿಸ್ತಾರೆ. ಇದರ ತಾಪಮಾನ ಎಷ್ಟಪ್ಪ ಅಂದರೆ -78.5 ಡಿಗ್ರಿ ಇರ್ತದೆ. ಇದನ್ನು ಉತ್ಪನ್ನ ಹೊಂದಿ ನೇರವಾಗಿ ಅನಿಲವಾಗುತ್ತದೆ. ಓಕೆ ಸ್ನೇಹಿತರೆ, ನಮ್ಗೆ ಗೊತ್ತಾಯಿತು ಒಣ ಮಂಜುಗಡ್ಡೆ ಇದು ಒಂದು ಮಂಜುಗಡ್ಡೆ ಅಂತಿರುವ ಘನ. ಇದು ದ್ರವಿಸದೆ ನೇರವಾಗಿ ಆವಿಯಾಗುತ್ತೆ. ಅದರಿಂದ ಅದರಲ್ಲಿ ಇಟ್ಟ ಪದಾರ್ಥಗಳು ಒದ್ದೆ ಆಗಲ್ಲ. ಓಕೆ, ಅದಕ್ಕೆ ನಾವು ಒಣ ಮಂಜುಗಡ್ಡೆನವರು ಸಾಮಾನ್ಯ ಒತ್ತಡದಲ್ಲಿ ಅದರೊಡನೆ ವ್ಯವಹರಿಸಿದಲ್ಲಿ ಅಪಾಯವಿಲ್ಲ. ಆದರೆ ಒತ್ತಡದಲ್ಲಿ ಘನವನ್ನು ಮುಟ್ಟಿದರೆ ಒಬ್ಬ ಹೇಳೋ ಸ್ನೇಹಿತರೆ. ಮಾರುಕಟ್ಟೆಯಲ್ಲಿ ಘನ ಕಾರ್ಬನ್ ಡೈಆಕ್ಸೈಡ್ ಎಂಬ ಹೆಸರಿಂದ ಇದು ನಮಗೆ ದೊರೆಯುತ್ತದೆ. ಓಕೆ, ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ, ಇದು ಇಂಗಾಲದ ಡೈಆಕ್ಸೈಡ್ ಘನೀಕರಿಸಿ ತಯಾರಿಸ್ತಾರೆ. ನಮ್ಗೆ ಗೊತ್ತಾದ ಸ್ನೇಹಿತರೆ. ಓಕೆ, ಇದು ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.